ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹಿಂದಿನ ವಿಡಿಯೋದಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ಗಳಲ್ಲಿ ಎಷ್ಟೊಂದು ವಿಧಗಳಿದ್ದಾವೆ ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಆ ಒಂದು ವಿಡಿಯೋದಲ್ಲಿ ಮನೆಯಲ್ಲೇ ಗೃಹಿಣಿಯರು ಮಾಡ್ಬೋದಾದಂಥ ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಕೂಡ ಶೇರ್ ಮಾಡಿದ್ದೆ. ಇವತ್ತು ಸಹ ಇನ್ನೊಂದು ತರಹದ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದರಿಂದ ಎಷ್ಟೆಲ್ಲ ಅನುಕೂಲತೆಗಳಿದ್ದಾವೆ ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ವರ್ಕ್ ಫ್ರಮ್ ಹೋಮ್ ಅಂತಿದ್ದಾಗೆ ಕೆಲವರಿಗೆ ಬರೋದು ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರಿಗೆ ಮಾತ್ರ ಅನ್ನೋದು ತಪ್ಪು ಕಲ್ಪನೆ ಇದೆ. ಆದರೆ ಶಿಕ್ಷಣವೂ ಕೂಡ ಇಲ್ಲದೇ ಇರೋರು ಮನೆಯಲ್ಲಿ ಸಹಜವಾಗಿ ತಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳನ್ನು ನಿಭಾಯಿಸಲು ಯಾವ ಥರದ ಕೆಲಸಗಳನ್ನು ಅನುಸರಿಸ್ತಾರೆ ಅನ್ನೋದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದರಿಂದ ಅವರಿಗೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಆದಾಯದಲ್ಲಿ ಅವರ ಪ್ರತಿನಿತ್ಯದ ಆಗು ಹೋಗುಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹ ಕೆಲವೊಂದು ಸಿಂಪಲ್ ಆಗಿರ್ತಕ್ಕಂಥ ಕೆಲಸಗಳನ್ನು ಹೇಳ್ತಾ ಇದ್ದೀನಿ. ಆಸಕ್ತಿದಾಯಕ ಇರೋರಿಗೆ ಮಾತ್ರ, ಅಂದರೆ ಈ ಥರದ ವರ್ಕ್ಗಳು ಎಲ್ಲರಿಗೂ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು. ಆದರೆ ತುಂಬ ಜನ ಮಹಿಳೆಯರಿಗೆ ಇರ್ಬೋದು, ಪುರುಷರಿಗೆ ಇರ್ಬೋದು, ಈ ಥರದ ವರ್ಕ್ಗಳು ಇವಾಗ ಅದು ಫ್ಯಾಷನ್ ಅಂತಲೇ ಹೇಳ್ಬೋದು. ಇವಾಗಿನ ಟ್ರೆಂಡಲ್ಲಿ ತುಂಬ ಯೂಸ್ಫುಲ್ ಇದೆ, ಅಷ್ಟೊಂದು ಕಾಸ್ಟ್ಲಿ ಕೂಡ ಇದೆ ಅಂತ ಹೇಳ್ಬೋದು. ಕಾಸ್ಟ್ಲಿ ಅಂದರೆ ಸಡನ್ಲಿ ಒಂದೇ ರೇಟ್ ಅಂತಲ್ಲ. ಸೊ ಕಡಿಮೆ ವೆಚ್ಚದಿಂದನೂ ಪ್ರಾರಂಭ ಮಾಡ್ತಾರೆ. ಗ್ರಾಮೀಣ ಪ್ರದೇಶದಿಂದ ಹಿಡಿದುಬಿಟ್ಟು ನಗರ ಪ್ರದೇಶದಲ್ಲೂ ಸಹ ಈ ವರ್ಕ್ಗಳನ್ನು ಎಲ್ಲರೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಅದು ಅವರ ಒಂದು ವರ್ಕಿಗೆ ಅನುಸಾರವಾಗಿ ಪ್ರೈಸಸ್ನ ಇಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಅವರ ಒಂದು ಖರ್ಚು ವೆಚ್ಚಗಳು, ಅವರ ಕೆಲಸಕ್ಕೆ ಎಷ್ಟೊಂದು ವ್ಯಯ ಆಗಿದೆ ಅನ್ನೋದನ್ನು ತೆಗೆದುಬಿಟ್ಟು ಉಳಿತಾಯ ಎಷ್ಟಾಗಿದೆ ಅನ್ನೋದನ್ನು ಕೂಡ ಅವರು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇರ್ತಾರೆ. ಪ್ರಾರಂಭದಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದಾಗ ಅವರ ಒಂದು ಖರ್ಚು ವೆಚ್ಚಗಳ ಬಗ್ಗೆ ಅವ್ರಿಗೆ ಅರಿವಿರುತ್ತೆ. ಯಾವ ರೀತಿಯಾಗಿ ನಾವು ವರ್ಕ್ ಮಾಡಿದರೆ ಎಷ್ಟು ನಮಗೆ ಉಳಿತಾಯ ಆಗುತ್ತೆ, ನಾವು ಎಷ್ಟೊಂದು ಬೆಲೆಯನ್ನು ನಿಗದಿಪಡಿಸಬಹುದು ಅನ್ನೋದು ಅವರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಈ ರೀತಿಯಾಗಿ ಮಾಡ್ತಾ ಹೋದಾಗ ಅವರಿಗೆ ಉಳಿತಾಯ ಜಾಸ್ತಿ ಆದಾಗ ಇನ್ನೂ ತಾವು ಮಾಡುವಂಥ ವರ್ಕಲ್ಲಿ ಜಾಸ್ತಿ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ಬೆಲೆಗಳನ್ನು ಏರಿಕೆ ಮಾಡ್ತಾ ಬರ್ತಾ ಇರ್ತಾರೆ. ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಟೈಲರಿಂಗ್. ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇದನ್ನು ಜೆಂಟ್ಸು ಮತ್ತು ಲೇಡೀಸು ಇಬ್ಬರು ಕೂಡ ವರ್ಕ್ ಮಾಡ್ಬೋದು. ಕೇಳೋದಕ್ಕೆ ಇದು ಸಿಂಪಲ್ ಅಂತ ಅನಿಸಿದ್ರು ಕೂಡ ಇದರಲ್ಲಿ ತುಂಬ ಯೂಸ್ಫುಲ್ ಇದೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ, ಸಾಮಾನ್ಯ ಮನುಷ್ಯರಿಂದ ಹಿಡಿದು, ಅಂದರೆ ಇದಕ್ಕೆ ಶಿಕ್ಷಣವೇ ಬೇಕಾಗಿಲ್ಲ, ಶಿಕ್ಷಣವನ್ನು ಕಲಿದೇ ಇರೋರು ಕೂಡ ಈ ಥರದ ವರ್ಕ್ಗಳಲ್ಲಿ ಇನ್ವಾಲ್ವ್ ಆಗ್ಬೋದು. ಪ್ರಾರಂಭದಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ನಾವು ಕೊಡಬೇಕು. ಆದರೆ ಅನಿವಾರ್ಯ ಕಾರಣಗಳಿಂದ ಆಗದೇ ಇದ್ದಾಗ ಈ ಥರದ ಸಣ್ಣ ಪುಟ್ಟ ಕೆಲಸಗಳನ್ನು ಮನೇಲೇ ಪ್ರಾರಂಭ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಸಮಯನೂ ಉಳಿತಾಯ ಆಗುತ್ತೆ, ಹಾಗೆ ವೆಚ್ಚಗಳಲ್ಲೂ ಕೂಡ ಅವರಿಗೆ ಸೇವಿಂಗ್ಸ್ ಜಾಸ್ತಿ ಇರುತ್ತೆ. ಕೆಲವರು ಇದನ್ನು ಬಿಡು ಸಾಮಾನ್ಯ, ಇದ್ರ ಬಗ್ಗೆ ಏನಷ್ಟು ಅಂತ ಅನ್ಕೋಬೋದು. ಆದರೆ ಇದರಲ್ಲಿ ಇವಾಗ ಕೂಡ ತುಂಬ ವೆರೈಟೀಸ್ ಬಂದಿರೋದ್ರಿಂದ ಅವರ ಒಂದು ವರ್ಕಿಗೆ ತಕ್ಕ ಹಾಗೆ ಆದಾಯಗಳು ಕೂಡ ಸಿಗ್ತಾ ಇದ್ದಾವೆ. ಸೊ ಇವಾಗ ಟ್ರೆಂಡಿ ಅಂತಲೇ ಹೇಳ್ಬೋದು. ಈ ಥರದ ವರ್ಕ್ಗಳಿಗೆ ಯಾವತ್ತೂ ಕೂಡ ಯಾವುದೇ ರೀತಿಯ ನಷ್ಟ ಆಗೋದಿಲ್ಲ ಅಂತಲೂ ಕೂಡ ಹೇಳಿದರು, ಆ ಶಾಪಲ್ಲಿ ಇರೋರೇ ಹೇಳಿದರು. ಆಮೇಲೆ ನಮ್ಮ ಆಂಟಿ ಒಬ್ಬರು ಕೂಡ, ನಮಗೆ ಗೊತ್ತಿರೋ ಆಂಟಿ ಕೂಡ ಅವರ ವರ್ಕ್ ಬಗ್ಗೆ ಕೇಳಿದಾಗ ನನ್ನ ಕೆಲಸಗಳನ್ನು ನಾನು ಮಾಡ್ಕೊಳ್ಳೋದಕ್ಕೆ ತುಂಬ ಯೂಸ್ಫುಲ್ ಆಗಿದೆ, ನಾವು ಇದನ್ನು ನಮಗೆ ನಾವೇ ಮಾಡ್ಕೊಳ್ಳೋದ್ರಿಂದ ಹೊರಗಡೆ ಕೊಡೋ ದುಡ್ಡನ್ನು ನಾವು ಸೇವ್ ಮಾಡ್ಬೋದು ಅಂತ ಅವರು ಹೇಳಿದ ರೀತಿ ತುಂಬ ಇಷ್ಟ ಆಯಿತು ನನಗೆ. ಸೊ ಅವರೇ ಮಾತುಗಳನ್ನು ಕೇಳೋಣ ಅಂತ ಅಂದ್ಕೊಂಡೆ, ಬಟ್ ಅವರು ಹೇಳೋದಕ್ಕೆ ಇಷ್ಟಪಡಲಿಲ್ಲ. ಸ್ವಾವಲಂಬಿ ಜೀವನ ನಡೆಸಬೇಕು ಅಂತ ಬಯಸೋರು ಈ ಥರದ ವರ್ಕ್ಗಳನ್ನು ಕೆಲವೊಂದು ಮನೆಯಲ್ಲೇ ಮಾಡೋದಕ್ಕೆ ಇಷ್ಟಪಡ್ತಾರೆ. ಕೆಲವರು ಇದನ್ನು ಬಿಸ್ನೆಸ್ ಆಗಿ ತೊಗೊಂಡ್ರೆ, ಇನ್ನು ಕೆಲವರು ತಮ್ಮ ವರ್ಕ್ನ ತಾವು ಮಾಡ್ಕೋಬೇಕು, ಸೊ ಹೊರಗಡೆ ನಾವು ಇನ್ವೆಸ್ಟ್ ಮಾಡೋದು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೂ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಅದನ್ನೇ ಕೆಲವರು ಇನ್ನೂ ನುರಿತ ಒಂದು ಕಲಿಕೆಯಲ್ಲಿ ಚೆನ್ನಾಗಿರೋ ಅಂಥವರು ಬಿಸ್ನೆಸ್ ಆಗಿ ಕೂಡ ಟರ್ನ್ ಮಾಡ್ಕೊಳ್ತಾರೆ. ಮನೆಯಲ್ಲೇ ಸಾಧ್ಯ ಮಾಡ್ಕೊಳ್ಳೋಂಥ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ನಾನು ತೋರಿಸ್ತಕ್ಕಂಥ ಮೆಷಿನ್ನು ಎಂಬ್ರಾಯ್ಡ್ರಿ ವರ್ಕ್ ಮಾಡುತ್ತಲ್ಲ, ಸೊ ಹ್ಯಾಂಡ್ ವರ್ಕ್ ಮಾಡೋದ್ರ ಜೊತೆಗೆ ಮೆಷಿನ್ ವರ್ಕ್ ಇನ್ಮೇಲೆ ತುಂಬ ಫಾಸ್ಟ್ ಅಂತ ನಾವೆಲ್ಲ ಕೇಳಿರ್ತೀವಲ್ವ. ಸೊ ಇದು ಸೆಟ್ ಮಾಡಿ ಬಿಟ್ಟಿರ್ತಾರಂತೆ. ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಒಂದು ರೂಮಲ್ಲಿ ಇದನ್ನು ಫಿಕ್ಸ್ ಮಾಡಿ ಇಟ್ಟಿದ್ರು, ನನಗೆ ತುಂಬ ಇಷ್ಟ ಆಯಿತು. ಆದರೆ ಹೇಳಿದರು ಪ್ರಾರಂಭದಲ್ಲಿ ನಾವು ಇದನ್ನು ತೊಗೊಳಕ್ಕಾಗಲಿಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ಸೊ ಇವಾಗ ಕೆಲವೊಂದು ವರ್ಕಿಂದ ನಮಗೆ ಆದಾಯ ಚೆನ್ನಾಗಾದಮೇಲೆ ಈ ಮೆಷಿನ್ ತೊಗೊಂಡಿದ್ದೀವಿ ಅಂತ ಹೇಳಿದರು. ಅಂದರೆ ಅವರ ಪ್ರೋಗ್ರೆಸ್ ಚೆನ್ನಾಗಿದೆ ಅಂತಲೇ ಇದರಿಂದ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಎಕ್ಸ್ಪ್ಲನೇಷನ್ ತುಂಬ ಇದೆ ಆ ಒಂದು ಮೆಷಿನ್ ಬಗ್ಗೆ, ಹೆಂಗೆ ಅದನ್ನು ವರ್ಕ್ ಮಾಡ್ಕೊಳ್ಳೋದು, ಅದರ ಖರ್ಚು ವೆಚ್ಚ ಹೇಗೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ಇನ್ನೊಂದು ವಿಡಿಯೋ ಹೇಳ್ತೀನಿ. ಜಸ್ಟ್ ಅವರು ವರ್ಕ್ನ ಹೇಗೆ ಮನೇಲೇ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ನಾನು ಜಸ್ಟ್ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ಬಟ್ ಡೀಟೇಲಾಗಿ ಇನ್ನೊಂದು ವಿಡಿಯೋ ಶೇರ್ ಮಾಡ್ತೀನಿ ಇದ್ರ ಬಗ್ಗೆ. ಇದ್ರ ಜೊತೆಗೆ ಅವರು ಟೈಲರಿಂಗು, ಎಂಬ್ರಾಯ್ಡಿಂಗ್ ವರ್ಕ್ ಜೊತೆಗೆ ಕ್ರೋಶದಿಂದ ಈ ಥರ ಸಿಂಪಲ್ ಕುಚ್ಚುಗಳನ್ನಿರ್ಬೋದು ಅಥವಾ ಗ್ರ್ಯಾಂಡ್ ಕುಚ್ಚುಗಳನ್ನಿರ್ಬೋದು ಮನೇಲೇ ನಾವು ಈ ಥರ ಮಹಿಳೆಯರು ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಖರ್ಚು ವೆಚ್ಚಗಳನ್ನು ನಾವು ಈಸಿಯಾಗಿ ಅರ್ನ್ ಮಾಡ್ಬೋದು ಅಂತ ಅವರು ತುಂಬ ಚೆನ್ನಾಗಿ ಖುಷಿಯಿಂದ ಪ್ರೌಡಾಗಿ ಹೇಳಿದರು.
ನಿಜ ಅನ್ನಿಸ್ತು. ನಮ್ಮಂಥ ಮಹಿಳೆಯರಿಗೆ ಮನೇಲೇ ಇರೋಂಥವ್ರಿಗೆ ಸಾಧ್ಯ ಆದಷ್ಟು ಈ ಥರ ಮನೇಲೇ ಕುತ್ಕೊಂಡು ಮಾಡೋಂಥ ಕೆಲಸಗಳು ತುಂಬ ಉಪಯೋಗ ಆಗ್ತವೆ. ಪ್ರಾರಂಭದಲ್ಲಿ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ಅಂದರೆ ನಮ್ಮ ವೈಯಕ್ತಿಕ ವಿಚಾರಗಳಿಗೆ ನಾವು ಪ್ರಾರಂಭ ಮಾಡಿದರೂ ಕೂಡ ಮುಂದೆ ಸಮಯ ಸಿಕ್ಕಾಗ ಇದನ್ನು ಯಾಕೆ ನಾವು ಬಿಸ್ನೆಸ್ ಆಗಿ ಮೀನ್ಸ್ ಚಿಕ್ಕ ಪುಟ್ಟ ಅರ್ನಿಂಗ್ಸ್ ಪರ್ಪಸ್ ಆಗಿ ಮಾಡಬಾರ್ದು ಅಂತ ಅವರು ತಮ್ಮ ಅನುಭವಗಳನ್ನು ಶೇರ್ ಮಾಡಿಕೊಂಡ್ರು. ಅವರು ಸಹ ಮಾಡ್ಕೊಂಡಿದ್ದು ಫಸ್ಟ್ಗೆ ತನ್ನ ವರ್ಕನ್ನ ತಾನು ಮಾಡ್ಕೋಬೇಕು, ತನ್ನ ಬ್ಲೌಸ್ನ ತಾನು ಸ್ಟಿಚ್ ಮಾಡ್ಕೋಬೇಕು, ಆಮೇಲೆ ತನ್ನ ಒಂದು ಸ್ಯಾರಿ ಕುಚ್ಚನ್ನ ತಾನು ಮಾಡ್ಕೋಬೇಕು ಅನ್ನೋ ಪರ್ಪಸ್ಗೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಇವಾಗ ಸಮಯ ಜಾಸ್ತಿ ಇರೋದ್ರಿಂದ ನನಗೂ ಇಷ್ಟ ಆಗ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡಿದರು. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದರೆ ಅವರ ಅರ್ನಿಂಗ್ಸ್ ಎಷ್ಟು ಚೆನ್ನಾಗಿ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಮನೇಲೇ ಏನು ಮಾಡ್ತಾ ಇದ್ದಾರೆ, ಡ್ರೆಸ್ಸು ಮತ್ತು ಸ್ಯಾರೀಸ್ನ ಸೇಲಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಪ್ರಾರಂಭದಲ್ಲಿ ನಾನು ಮಾಡ್ತಾ ಇರಲಿಲ್ಲ, ಇವಾಗ ಸ್ವಲ್ಪ ಅರ್ನಿಂಗ್ಸ್ ಚೆನ್ನಾಗಿರೋದ್ರಿಂದ ಈ ಥರದ್ದೆಲ್ಲ ಪರ್ಚೇಸಿಂಗು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಇದೆ. ಸೊ ಈ ಥರ ಪ್ರಾರಂಭ ಮಾಡಿದ್ದೀನಿ, ನನ್ನ ಪ್ರೋಗ್ರೆಸ್ ಇವಾಗ ಈ ಥರ ಇದೆ ಅಂತೇಳಿ ಪ್ರೌಡಾಗಿ ಹೇಳ್ತಾ ಇದ್ರು. ಖುಷಿ ಅನ್ನಿಸ್ತು. ಮನೇಲಿ ಚಿಕ್ಕದಾಗಿ ತಮ್ಮ ಕೆಲಸಕ್ಕೆ ತಾವು ಇನ್ವಾಲ್ವ್ ಮಾಡಿಕೊಂಡು ತಮ್ಮ ಒಂದು ಬಟ್ಟೆಗಳನ್ನ ಸ್ಟಿಚಿಗೆ ಪ್ರಾರಂಭ ಮಾಡಿದಂಥವ್ರು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದರು. ಅಂದರೆ ಅವ್ರದ್ದೇ ಓನ್ ಸ್ಟಿಚಿಂಗ್ಸ್ ಇರ್ಬೋದು, ಅವ್ರದ್ದೇ ಓನ್ ಗಾರ್ಮೆಂಟ್ಸ್ ಇದೆ ಅಂತ ಹೇಳಿದರು. ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ನಾನು ವಿಡಿಯೋ ಮಾಡ್ತೀನಿ. ವಂದನಾ ಅಂತ ಹೇಳಿ ನಿಮಗೆ ಕಾಣಿಸ್ತಾ ಇರ್ಬೋದಲ್ವಾ, ಇವ್ರದ್ದೇ ಅದು ಓನ್ ಮ್ಯಾನುಫ್ಯಾಕ್ಚರು. ಕ್ಲಾತ್ ಹೊರಗಡೆ ತರಿಸ್ಬಿಟ್ಟು ತಾವು ಗಾರ್ಮೆಂಟ್ಸಲ್ಲಿ ಸ್ಟಿಚಿಂಗ್ ಮಾಡಿಬಿಟ್ಟು ಈ ಥರ ಸೇಲ್ ಮಾಡ್ತೀವಿ ಅಂತ ಹೇಳಿದರು. ತುಂಬ ಖುಷಿ ಅನ್ನಿಸ್ತು ನನಗೆ. ನಾನು ಆ್ಯಕ್ಚುಲಿ ಜಸ್ಟ್ ಸ್ಟಿಚಿಂಗ್ ಬಗ್ಗೆ ಕೇಳೋಣ ಅಂತ ಹೋಗಿದ್ದೆ, ಆದರೆ ಅವರ ಒಂದು ಪ್ರೋಗ್ರೆಸ್ ಕೇಳಿಬಿಟ್ಟು ಆಶ್ಚರ್ಯ ಅನ್ನಿಸ್ತು ನನಗೆ. ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇವರು ಉದಾಹರಣೆ ಅನಿಸಿದ್ರು ನನಗೆ. ಆ್ಯಕ್ಚುಲಿ ನನಗೆ ಈ ಥರ ಸ್ಟಿಚಿಂಗು ಅದೆಲ್ಲ ಆಸಕ್ತಿ ಖಂಡಿತವಾಗ್ಲೂ ಇರಲಿಲ್ಲ. ಅವರ ಪ್ರೋಗ್ರೆಸ್ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಆಗಿದೆ ಅಂತ ಕೇಳಿದ ಮೇಲೆ ನಿಜವಾಗ್ಲೂ ಹೌದಲ್ವ, ನಾವು ಎಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿರ್ತೀವಿ. ಅಟ್ಲೀಸ್ಟ್ ಅವರು ಹೇಳಿದ್ದೇನೋ ಅಂದರೆ, ಒಂದು ನಮ್ಮ ರಿಲೇಟಿವ್ ಆಂಟಿ ಹೇಳಿದ್ದೇನೋ ಅಂದರೆ, ನಾನು ಬೇರೆಯವರಿಗೆ ಸ್ಟಿಚ್ ಮಾಡಲ್ಲ, ಸೊ ನನ್ನ ಬಟ್ಟೆಗಳು ನಾನು ಮಾಡ್ಕೊಳ್ತೀನಿ, ನನ್ನ ಕುಚ್ಚ ನಾನು ಕಟ್ಕೊಳ್ತೀನಿ ಸ್ಯಾರಿದು ಅಂತ ನಮ್ಮ ಆಂಟಿ ಹೇಳಿದರೆ, ಇನ್ನೊಬ್ಬರು ನಾನು ಮಹಿಳೆಯನ್ನು ಅಂದರೆ ಅವರು ವಿಡಿಯೋ ಮೆಷಿನ್ ಎಲ್ಲ ತೋರಿಸಿದ್ನಲ್ಲ, ಅವ್ರು ಹೇಳಿದ ಪ್ರಕಾರ ಫಸ್ಟು ನನ್ನ ಬಟ್ಟೆಗಳು ನಾನು ಸ್ಟಿಚ್ ಮಾಡೋಕ್ಕೆ ಪ್ರಾರಂಭ ಮಾಡಿಕೊಂಡೆ. ಆ ನಂತರ ನನಗೆ ಸಮಯ ಉಳಿತಾಯ ಆಗಿದ್ದರಿಂದ ಬೇರೆಯವ್ರದ್ದು ಕೂಡ ನಾನು ಇವಾಗ ಅಂದರೆ ಸ್ಟಾರ್ಟ್ ಮಾಡಿಬಿಟ್ಟು ಅದರಿಂದ ಅರ್ನಿಂಗ್ಸ್ ಚೆನ್ನಾಗಿರೋದ್ರಿಂದ ನಾವು ಪಟ್ಟಿರೋ ಶ್ರಮಕ್ಕೆ ಬೆಲೆನೂ ಕೂಡ ಚೆನ್ನಾಗಿ ಸಿಗ್ತಾ ಇದೆ. ಹಾಗಾಗಿ ನಾನು ಈ ಮೆಷಿನ್ ತೊಗೊಂಡೆ. ಹಾಗೆ ಚಿಕ್ಕದಾಗಿ ಈ ಥರ ಓನ್ ಗಾರ್ಮೆಂಟ್ಸ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದರು. ತುಂಬ ಖುಷಿ ಅನ್ನಿಸ್ತು. ನಾವು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಅನ್ನಿಸ್ತು. ಮನೇಲೇ ಇದ್ಕೊಂಡು ಮತ್ತು ಬೇರೆ ಹೊರಗಡೆ ಎಲ್ಲೋ ಆಫೀಸಲ್ಲ, ಒಂದು ಸ್ಕೂಲಲ್ಲ, ಎಲ್ಲೂ ಹೋಗದೆ ಮನೇಲೇ ಮಾಡ್ಕೊಂಡಿರ್ತಕ್ಕಂಥ ಪ್ರೋಗ್ರೆಸ್ ಇದು. ಇದ್ರ ಜೊತೆಗೆ ನಾವು ಗಮನಿಸಿರ್ತೀವಿ, ಆದರೆ ಅಷ್ಟೊಂದು ನೀಟಾಗಿ ಅಬ್ಸರ್ವ್ ಮಾಡಿರಲ್ಲ, ಮನೇಲೆ ಕೆಲವು ಮಹಿಳೆಯರು ಚಿಕ್ಕದಾಗಿ ಪ್ರಾವಿಷನ್ ಸ್ಟೋರ್ಗಳು ಮಾಡ್ಕೊಂಡಿರ್ತಾರೆ, ಹಾಗೆ ತರಕಾರಿ ಶಾಪ್ಸ್ನ ಮಾಡ್ಕೊಂಡಿರ್ತಾರೆ, ಫ್ರೂಟ್ಸ್ ಶಾಪ್ಗಳನ್ನೂ ಮಾಡ್ಕೊಂಡಿರ್ತಾರೆ. ಚಿಕ್ಕದಾಗಿ ಪ್ರಾರಂಭ ಮಾಡ್ತಾ ಹೋದಾಗ ಅದು ಅವರಿಗೆ ಆದಾಯನ ಚೆನ್ನಾಗಿ ಕೊಡ್ತು ಅಂದರೆ ಅವರ ಮುಂದೆ ಅದು ದೊಡ್ಡ ಮಟ್ಟಕ್ಕೂ ಹೋಗ್ಬೋದು ಅನ್ನೋದಕ್ಕೆ ನಾನಿವಾಗ ಒಬ್ಬರು ಬಗ್ಗೆ ಹೇಳಿದ್ನಲ್ಲ, ಸೊ ಅವ್ರದ್ದೇ ಉದಾಹರಣೆ ಅನ್ಕೋಬೋದು. ಇನ್ನೂ ಕೆಲವ್ರನ್ನ ಗಮನಿಸಿರ್ತೀವಿ, ಕ್ಯಾಂಡಲ್ ಯೂಶ್ವಲಿ ನಾವು ಕ್ಯಾಂಡಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವ, ಆ ಕ್ಯಾಂಡಲ್ಸ್ ಕೂಡ ಫ್ಯಾಕ್ಟ್ರಿಲಿ ಅಷ್ಟೇ ತಯಾರಾಗ್ತಿತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಕೆಲವ್ರು ಮನೇಲಿ ಗಮನಿಸಿದೆ, ಅದನ್ನು ಚಿಕ್ಕದಾಗಿ ಬಿಸ್ನೆಸ್ ಥರ ಮನೇಲೂ ಕೂಡ ಮೆಷಿನ್ ಇಟ್ಕೊಂಡು ಮಾಡೋದನ್ನು ನಾನು ನೋಡಿದಾಗ ಈ ಥರನೂ ಮಾಡ್ತಾರಾ ಅಂತ ಅನ್ನಿಸ್ತು. ಆದರೆ ಅವ್ರು ಹೇಳಿದರು, ತುಂಬ ಬೆಲೆ ಅಲ್ಲ, ನಾವು ಈ ಥರ ಈಸಿಯಾಗಿ ಮನೆ ಕೆಲಸಗಳು ಮಾಡಿಕೊಂಡು ಒಂದು ದಿನಕ್ಕೆ ಇಷ್ಟು ಟಾಸ್ಕ್ ಅಂತ ಕೊಡ್ತಾರೆ, ಸೊ ಅಷ್ಟು ಮಾಡಿಕೊಟ್ರೆ ನಮ್ಗೆ ಇಷ್ಟೊಂದು ಅಮೌಂಟ್ ಕೊಡ್ತಾರೆ ಅಂತಲೂ ಕೂಡ ಹೇಳಿದರು. ಅದನ್ನು ನಾನು ಇನ್ನೊಂದು ದಿನ ಡೀಟೇಲಾಗಿ ಹೇಳ್ತೀನಿ, ಎಷ್ಟಕ್ಕೆ ಯಾವ ಬೆಲೆನ ನಿಗದಿಪಡಿಸಿರ್ತಾರೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನೀಟಾಗಿ ಶೇರ್ ಮಾಡ್ತೀನಿ. ಬಟ್ ಸುಮಾರು ವರ್ಕ್ ಫ್ರಮ್ ಹೋಮ್ಗಳು ಮನೇಲೇ ಇದ್ದಾವೆ. ಅಂದರೆ ಎಜುಕೇಷನ್ ಪರ್ಪಸ್ ತುಂಬ ಇದ್ದಾವೆ, ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ಕೂಡ ಇದ್ದಾವೆ. ಅದನ್ನು ಹೊರತಾಗಿಯೂ ಕೂಡ ಶಿಕ್ಷಣ ಪಡೆದಿರ್ತಕ್ಕಂಥ, ಅಂದರೆ ಶಿಕ್ಷಣ ಎಲ್ರಿಗೂ ದೊರಕಿರಲ್ಲ ಕೆಲವ್ರಿಗೆ, ಸೊ ಅಂಥವ್ರು ಈ ಥರದ ಕೆಲಸಗಳನ್ನು ಮಾಡಿಬಿಟ್ಟು ತಮ್ಮ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಹಾಗೆಯೇ ನಾನು ಕ್ಯಾಂಡಲ್ ವೀಡಿಯೋ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ಬೇರೆ ವರ್ಕ್ ಫ್ರಮ್ ಹೋಮ್ಗಳ ಬಗ್ಗೆನೂ ಕೂಡ ಸಾಧ್ಯ ಆದಷ್ಟು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.